ನೋಡಿ ಒಂದು ಸಣ್ಣ ಕನಸನ್ನು ಕಟ್ಕೊಳ್ಳೋಕ್ಕಿಂತ ಮುಂಚೆ ಯಶ್ ಅವರು ಒಂದು ಯಾವಾಗಲೂ ಕೂಡ ಹೇಳ್ತಿರ್ತಾರೆ. ಸೊ ಯಾವಾಗಲೂ ಕೂಡ ಒಂದಿಷ್ಟು ಅಭಿಮಾನಿಗಳಿಗೆ ಒಂದಿಷ್ಟು ಕಿವಿ ಮಾತುಗಳನ್ನು ಹೇಳ್ತಿರ್ತಾರೆ. ನೋಡಿ, ಯಶ್ ಅಭಿಮಾನಿ ಅಂತಂತಂದರೆ ಒಂದಿಷ್ಟು ಒಳ್ಳೆ ಕೆಲಸಗಳನ್ನು ಮಾಡಬೇಕು, ಜನರಿಗೆ ಸಹಾಯವನ್ನು ಮಾಡಬೇಕು, ನೊಂದು ಬಂದವರನ್ನು ಹೆಲ್ಪ್ ಮಾಡಬೇಕು ಅನ್ನುವಂಥ ಅಂದರೆ ರೂಢಿಸ್ಕೊಳ್ಬೇಕು. ಸೊ ಯಾರ ಅಭಿಮಾನಿಯಪ್ಪ ನೀನು ಅಂತ ಕೇಳಿದಾಗ ನಾನು ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿ ಅಂತ ಹೇಳಿದ್ರೆ ಸಾಕು, ನಾನು ತುಂಬ ಖುಷಿಯಾಗಿಬಿಡುತ್ತೆ. ನನಗಿಷ್ಟೇ ಸಾಕು. ನೀವು ಕಟೌಟ್ಗೆ ಹೂವಿನ ಹಾರ ಹಾಕೋದಾಗಿರ್ಬೋದು, ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡೋದಾಗಿರ್ಬೋದು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ ಸಾಕಷ್ಟು ಜನ ಅಂದ್ಕೊಳ್ತಾ ಇರ್ತೀರ. ಬೇಡ, 4 ಜನರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಿ, 4 ಜನರಿಗೆ ಒಳ್ಳೆಯದಾಗುವ ರೀತಿಯಾಗಿ ನೀವು ನಡ್ಕೊಳ್ಳಿ, ಅದೇ ಸಾಕು ಅನ್ನುವಂಥ ಮಾತನ್ನು ರಾಕಿಂಗ್ ಸ್ಟಾರ್ ಯಶ್ ಅವರು ಯಾವಾಗಲೂ ಕೂಡ ಹೇಳ್ತಿರ್ತಾರೆ. ನೋಡಿ, ಈ ಬಾರಿ ಅಂತಂದರೆ ಕನ್ನಡದ ಇತಿಹಾಸದಲ್ಲಿ ಯಾವ ನಟರಿಗೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದರೆ ನಮ್ಮ ಮೆಟ್ರೋದಲ್ಲಿ, ಸೊ ಪ್ರತಿಯೊಂದು ನಮ್ಮ ಮೆಟ್ರೋದಲ್ಲಿ ಗಮನಿಸ್ತಾ ಹೋದರೆ ಪೋಸ್ಟರ್ನ ಅಂಟಿಸಿರಲಿಲ್ಲ. ಹುಟ್ಟುಹಬ್ಬವನ್ನು ಯಾರೂ ಕೂಡ ಈ ರೀತಿಯಾಗಿ ಆಚರಣೆಯನ್ನು ಮಾಡ್ಕೊಂಡಿರಲಿಲ್ಲ. ಸೊ ಅವರ ಅಭಿಮಾನಿಗಳಾಗಿರ್ಬೋದು, ಯಶ್ ಅವರ ಸ್ನೇಹಿತರಾಗಿರ್ಬೋದು, ಈ ರೀತಿಯಾದಂಥ ವಿನೂತನವಾದಂಥ ಒಂದು ಕಾರ್ಯವನ್ನು ಮಾಡುವ ಮೂಲಕ ಸೊ ನಮ್ಮ ಮೆಟ್ರೋದಲ್ಲೂ ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬವನ್ನು ಯಾವ ರೀತಿಯಾಗಿ ಸಂಭ್ರಮ ಸಡಗರದಿಂದ ಆಚರಿಸಬೇಕು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಆ ಪೋಸ್ಟರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಆ ವಿಡಿಯೋಗಳನ್ನು ಗಮನಿಸಿದ್ರೆ ಗೊತ್ತಾಗ್ಬಿಡುತ್ತೆ. ಏನ್ರಿ ರಾಕಿಂಗ್ ಸ್ಟಾರ್ ಯಶ್ ಅವರ ಹವಾ ಏನು, ಅವರ ಗತ್ತೇನು, ಅವರ ಗಾಂಭೀರ್ಯತೆ ಏನು ಅನ್ನುವಂಥದ್ದು. ಎಸ್, ಅಭಿಮಾನಿಗಳು ಒಂದಿಷ್ಟು ಕರೆ ಮಾಡ್ತಾ ಇದ್ದಾರೆ. ಹಲೋ 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 ಸರ್. ಸರ್ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹುಬ್ಬಳ್ಳಿ ಸರ್. ಹುಬ್ಬಳ್ಳಿಯಿಂದ. ಸರ್ ಹೇಳಿ, ತಮ್ಮ ಹೆಸರು? ನಮ್ಮ ಹೆಸರು ಪ್ರವೀಣ್ ಸರ್. ನಮ್ಮ ಹೆಸರು. ಹಾ ಸರಿ, ಹೇಗೆ ಅನಿಸ್ತು ಸರ್ ಟೀಸರ್ ನೋಡಿದ್ರ ಟಾಕ್ಸಿಕ್ದು? ಟೀಸರ್ ನೋಡ್ರಿ ಸರ್, ಏನ್ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ನಾವು ನೋಡೇ ನೋಡ್ತೀವಿ ಸರ್. ರೇಂಜಿಂಗ್ ಮಾಡ್ಯಾರ ಸರ್ ನಮ್ಮ ಬಾಸ್. ಓಕೆ, ಎಷ್ಟು ಖುಷಿ ಆಯ್ತು ಸರ್ ಯಶ್ ಅವ್ರನ್ನ ಬೇರೆ ಲೆವೆಲ್ ಅಲ್ಲಿ ನೋಡಿಬಿಟ್ಟು? ಫುಲ್ ಖುಷಿ ಸರ್. ಇನ್ನೇನು ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗೆ ಯಾರು ಮಾಡಂಗಿಲ್ಲ ಸರ್, ಹಿಂಗೆ ಹಂಗ್ ಮಾಡ್ಯಾರ ನೋಡ್ರಿ ಅವ್ರು. ಸೊ ಅಂತಂದ್ರೆ ಈ ಅಭಿಮಾನಿಗಳಿಗೆ ಯಾವಾಗ್ಲೂ ಕೂಡ ಯಶ್ ಅವರು ಒಂದ್ ಕಡೆ ಸಂದೇಶ ಕೊಡುವಂತ ಕೆಲಸವನ್ನ ಮಾಡ್ತಿರ್ತಾರೆ. ಸೊ ಹುಟ್ಟುಹಬ್ಬವನ್ನು ಹಾಗೆ ಆಚರಣೆ ಮಾಡ್ಬೇಕು, ಹೀಗೆ ಆಚರಣೆ ಮಾಡ್ಬೇಕು ಅನ್ನುವಂಥದ್ದು ಅಭಿಮಾನಿಗಳಲ್ಲಿ ಸಾಕಷ್ಟು ಒಂದು ರೀತಿಯಾಗಿ. ಸೊ ಈ ವರ್ಷ ಯಾವ ರೀತಿಯಾಗಿ ಯಶ್ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ರಿ ಅಂತ? ಊರಾಗ ಫುಲ್ ಕಟ್ಔಟ್, ಹಾಲಿನ ಅಭಿಷೇಕ ಎಲ್ಲ ಫುಲ್ ಮಾಡಿದ್ವಿ ಸರ್ ನಮ್ಮ ಊರಾಗ. ಫುಲ್ ಜೋರ್ ಐತ್ರಿ ಹಂಗಂದ್ರೆ. ನಂಬರ್ ಕೊಡ್ರಿ, ನಿಮ್ಗೆಲ್ಲ ನಾವು ವಾಟ್ಸ್ಆಪ್ ಒಳಗೆ ಕಳಿಸ್ತೀವಿ ಸರ್. ಫುಲ್ ನೋಡ್ರಿ ಅದು. ಹಂಗಂದ್ರೆ ಫುಲ್ ಜೋರ್ ಐತ್ರಿ ಇವತ್ತ? ಫುಲ್ ಜೋರ್ ಸರ್ ನಮ್ಮ ಹುಬ್ಳಿ ಒಳಗೆ. ನಮ್ಮ ಬಾಸ್ ಬರ್ಡೇ ಇವತ್ತು. ಆ ಟೀಸರ್ ಒಳಗೆ ಸರ್ ಏನ್ ಐತ್ರಿ ಟೀಸರ್, ನಮ್ಮ ಹಾಲಿವುಡ್ ರೇಂಜಿಗೆ ಹೋಗ್ಯಾರ್ರಿ ಅವ್ರು ಇವತ್ತು. ಹೌದೌದೌದು. ರಾಕಿಂಗ್ ಸ್ಟಾರ್ ಯಶ್ ಅವರು ಅಂತಂದ್ರೆ ಎಷ್ಟು ಇಷ್ಟ ನಿಮ್ಗೆ, ಯಾಕೆ ಇಷ್ಟ ಅಂತ? ಸರ್ ಅವ್ರದ್ದು ಮೋಟಿವೇಶನ್ ಸರ್ ಹೆಂಗ್ ಐತಿ ನೋಡ್ರಿ ಸರ್. ಅವ್ರ ಒಂದು ಬಸ್ ಡ್ರೈವರ್ ಮಗ ಹೆಂಗ್ ಇದು ಆಗ್ಯಾರ ಸರ್. ಯಾವ ಸಿನಿಮಾ ನೋಡಿದ್ರಿ ಫಸ್ಟ್ ಯಶ್ ಅವ್ರ ಸಿನಿಮಾ? ರಾಜಾವಲಿ ಸರ್ ಫಸ್ಟ್ ನೋಡಿದ್ ನಾವು. ಈಗ 19 ಇಯರ್ಸ್ ಸರ್ ನಾವು. ರಾಜಾಹುಲಿ ಸಿನಿಮಾ. ಸೊ ನೀವು ಕಾಲೇಜ್ ಹೋಗ್ತಾ ಇದ್ರಾ ಅದೇ ರಾಜಾಹುಲಿ ತರ? ಹಂಗೇನಿಲ್ಲ ಸರ್. ನಮ್ ಬಾಸ್ ಸರ್ ಅವ್ರು. ಓಕೆ, ಸೊ ಯಾವ್ದಾದ್ರು ಡೈಲಾಗ್ ನೆನಪಿದ್ಯಾ ನಿಮ್ ಬಾಸ್ದು? ಡ್ಯಾಡಿ ಸೋಮ್. ಅದನ್ನು ಹೊರತುಪಡಿಸಿದ್ರೆ ಬೇರೆ ಬೇರೆ ಸಿನಿಮಾ ಅದು? ಅದ ಸರ್ ಈಗ ನಮ್ದು ಅಪ್ಡೇಟ್ ಇರೋದ ಫಸ್ಟ್ ಟಾಪಿಕ್ ಸರ್ ಈಗ. ಓಕೆ, ಡ್ಯಾಡಿ ಸೋಮ್ ಅಷ್ಟೇ. ಓಕೆ, ಥ್ಯಾಂಕ್ ಯು ಪ್ರವೀಣ್ ಅವ್ರೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ಅಭಿಮಾನಿಗಳು ಒಂದಿಷ್ಟು ಕರೆ ಮಾಡ್ತಾ ಇದ್ದಾರೆ. ನೋಡಿ, ಯಶ್ ಅವರ ಅಭಿಮಾನಿಗಳ ಒಂದಿಷ್ಟು ಅಭಿಮಾನ ಒಂದು ಕಡೆ ಗಮನಿಸ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಬಹಳಷ್ಟು ಖುಷಿ ಅನ್ಸುತ್ತೆ. ಯಾಕಂತಂದ್ರೆ ಆ ರೀತಿಯಾದಂಥ ಅಭಿಮಾನವನ್ನು ಬೆಳೆಸಿದ್ದಾರೆ. ಮೋಟಿವೇಶನ್ ಆಗಿರ್ಬೋದು, ಅಭಿಮಾನಿಗಳಿಗೆ ಒಂದು ಕಡೆ ಸಂದೇಶ ಕೊಡುವಂಥ ಕೆಲಸ ಆಗಿರ್ಬೋದು. ನೋಡಿ, ಯಾವ ರೀತಿಯಾಗಿರಬೇಕು, ಸಮಾಜದಲ್ಲಿ ಯಾವ ರೀತಿಯಾಗಿ ನೀವು ಬದುಕಬೇಕು ಅನ್ನುವಂಥನ್ನ ಸಂಪೂರ್ಣವಾಗಿ ಅಭಿಮಾನಿಗಳಿಗೆ ಮನವರಿಕೆಯನ್ನು ಮಾಡುವಂಥ ಕೆಲಸ ಯಾರು ಮಾಡ್ತಾರೆ ಅಂತಂದ್ರೆ ಅದು ರಾಕಿಂಗ್ ಸ್ಟಾರ್ ಯಶ್ ಅವರು. ಸೊ ಅಷ್ಟರ ಮಟ್ಟಿಗೆ ಪ್ರೀತಿ. ಎಸ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ನಮಸ್ತೆ, ಎಲ್ಲಿಂದ ಕರೆ ಮಾಡಿದ್ದೀರಾ ಸರ್? ಸರ್ ಇಲ್ಲ, ಬೆಂಗಳೂರಿಂದಾನೆ. ತಮ್ಮ ಹೆಸರು? ರಾಜೇಶ್ ಅಂತ. ಹೇಳಿ ಸರ್, ನೋಡಿದ್ರ ಸರ್ ಟೀಸರ್? ಸರ್ ನೋಡಿದ್ವಿ ಸರ್. ಹೇಗೆ ಅನಿಸ್ತು ಸರ್? ತುಂಬಾ ಚೆನ್ನಾಗಿದೆ ಸರ್.
ಒಂಥರ ಹಾಲಿವುಡ್ ಮೂವಿ ಟೀಸರ್ ನೋಡಿದಾಗ ಆಗೋಯ್ತು ಸರ್. ಹ್ಮ್ ಈ ಹಳೆ ಎಲ್ಲಾರು ಹೇಳ್ತಾರೆ ಹಾಲಿವುಡ್ 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 ಅಂತ. ನಮ್ ಕನ್ನಡದಲ್ಲಿ ತೋರಿಸಿದಾರೆ ನೋಡಿ ಸರ್ ಹಾಲಿವುಡ್ ಏನು ಅಂತ. ಹೌದೌದು, ಇಷ್ಟು ದಿನಗಳ ಕಾಲ ನಾವು ಹಾಲಿವುಡ್ ಸಿನಿಮಾಗಳನ್ನ, ಇಂಗ್ಲಿಷ್ ಸ್ಟಾರ್ ಗಳನ್ನ ಆ ಕಡೆ ಈ ಕಡೆ ಎಲ್ಲೋ ನೋಡ್ತಿದ್ವಿ. ಹಾಲಿವುಡ್ ಸಿನಿಮಾ ಎಲ್ಲಿದೆ ಅಂದ್ರೆ ಕರ್ನಾಟಕದಲ್ಲಿ ಇದೆ ಅಂತ ನೋಡಿ ಅವರೇ ಹೇಳ್ಬೇಕು ಸರ್. ಆತರ ಇದೆ, ತುಂಬಾ ಸೂಪರ್ ಆಗಿದೆ ಸರ್. ತುಂಬಾ ದಿವಸದಿಂದ ವೇಟ್ ಮಾಡ್ತಿದ್ದೆ ಒಂದು ಯಾವ್ದಾದ್ರು ಟೀಸರ್ ಇಲ್ಲ ಟ್ರೈಲರ್, ತುಂಬಾ ದಿವಸ ವೇಟ್ ಮಾಡ್ತಿದ್ದೆ. ಬಟ್ ಅದೊಂದು ಬರ್ತ್ಡೇ ದಿವಸ ಬಂದ್ರೆ ತುಂಬಾ ಖುಷಿ ಆಗ್ತದೆ. ನೋಡಿ, ಅದು ಅಭಿಮಾನಿಗಳಿಗೆ ಒಂದ್ ಕಡೆ ಇವತ್ತು ಹಬ್ಬದ ವಾತಾವರಣ ಇವತ್ತು. ಹಬ್ಬ ಸರ್ ಆಕ್ಚುಲಿ ನಾನು ಎಸ್ ಸರ್ ಅಭಿಮಾನಿ ಅಲ್ಲ, ಬಟ್ ನಾನು ದರ್ಶನ್ ಸರ್ ಅಭಿಮಾನಿ. ಬಟ್ ಈ ಟೀಚರ್ ನೋಡ್ಬಿಟ್ಟು ಇವತ್ತಿಂದ ನಾನು ಎಸ್ ತುಂಬಾ ಲೈಕ್ ನಮ್ಗೆ ಎಲ್ಲ ನಮ್ಗೆ ಅವರು ಎಲ್ಲ ಅಭಿಮಾನಿಗಳೇ ನಾವು. ಹೌದೌದು ಸರ್, ಯಾರ ಅಭಿಮಾನಿ ಆದ್ರೆ ಏನಾಯ್ತು ಸರ್, ಕನ್ನಡ ಸಿನಿಮಾ ಕನ್ನಡ ಚಿತ್ರರಂಗ ಬೆಳಿಬೇಕಷ್ಟೇ. ಪ್ರತಿಯೊಂದು ಕನ್ನಡ ಮೂವಿ ಯಾವುದೇ ಮೂವೀಸ್ ಬಂದ್ರು ಸರ್ ಹೋಮ್ ಥಿಯೇಟರ್ ಮೂವಿ ನೋಡ್ತೀವಿ ಸರ್, ಚೆನ್ನಾಗಿರೋದು ಯಾವುದೇ ಆದ್ರೂ ಸರ್. ಬಟ್ ದರ್ಶನ್ ಅಂದ್ರೆ ಸ್ವಲ್ಪ ತುಂಬಾ ಲೈಕ್ ಮಾಡ್ತೀವಿ. ಬಟ್ ಎಷ್ಟು ಅಂದ್ರೆ ಅಷ್ಟೇ ಎಷ್ಟು, ಯಾಕಂತ ಹೇಳಿದ್ರೆ ಅವರು ನಮ್ಮ ಮಂಡ್ಯದವರೇ. ಮಂಡ್ಯದ ಗಂಡು. ಹೌದು ಸರ್. ಯಶ್ ಅವ್ರ ಯಾವ ಸಿನಿಮಾ ಮೊದಲೇ ಸಿನಿಮಾ ನೋಡಿದ್ರಿ ಸರ್ ನೀವು? ಯಾರ್ ನಾನ್ ಫಸ್ಟ್ ಟೈಮ್ ಥಿಯೇಟರ್ ಫಿಲಂ ನೋಡಿದ್ರೆ ಕಿರಾತಕ ಮೂವಿ ಸರ್. ಎಷ್ಟು ಖುಷಿ ಆಯ್ತು? ಹಾ ಸರ್, ತುಂಬಾ ಖುಷಿ ಆಯ್ತು ಸರ್. ಹಳ್ಳಿ ಭಾಷೆ, ನಮ್ಮ ಮಂಡ್ಯ ಭಾಷೆ ಅಲ್ಲ ಸರ್. ಫಸ್ಟ್ ಟೈಮ್ ನಾನು ಥಿಯೇಟರ್ ಫಿಲಂ ನೋಡಿದ್ದೆ, ಫಸ್ಟ್ ಟೈಮ್ ಕಿರಾತಕ ಅಂತ ಮೂವಿ. ಫಸ್ಟ್ ಟೈಮ್ ಥಿಯೇಟರ್ ಮೂವಿ ನೋಡಿದ್ದೆ. ಅಲ್ಲಿವರೆಗೂ ಯಾವ್ದೇ ಮೂವೀಸ್ ನೋಡಿರ್ಲೇ ಇಲ್ಲ. ಫಸ್ಟ್ ಟೈಮ್ ನಮ್ಮ ಥಿಯೇಟರ್ ಅಂತ ನೋಡಿದ್ರೆ ಫಸ್ಟ್ ಕಿರಾತಕ ಅಂತ. ಸೊ ಅಲ್ಲಿಂದಾನೆ ಅಣ್ತಮ್ಮ ಅಂಟಮ್ಮ ಆಗ್ಬಿಟ್ರು ಸರ್. ಸೊ ಯಶ್ ಅವರು ಯಾವ್ದಾದ್ರು ಒಂದಿಷ್ಟು ಡೈಲಾಗ್ ಗಳನ್ನ ಯಾವ್ದಾದ್ರು ಅವರಿಗೆ ಡೆಡಿಕೇಟ್ ಏನಾದ್ರು ಮಾಡೋದೇ ಆಗಿದ್ರೆ? ಹೌದು ಸರ್. ಸರ್ ನಮ್ದು ಹೇಳಿಲ್ಲ ಸರ್, ನಮ್ ಯಾವತ್ತಿನ ನಮ್ಮ ಈಗ ಮಂಡ್ಯದ ರಾಜವಳ್ಳಿ ಮೂವಿಲಿ ಒಂದು ಡೈಲಾಗ್ ಇದೆ ಸರ್. ಆ ಡೈಲಾಗ್ ಹೇಳಕ್ ಇಷ್ಟಪಡ್ತೀನಿ. ಹೇಳಿ. ಅಂಟಮ್ಮ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಎಸ್, ಅದಕ್ಕೆಲ್ಲ ಯಶ್ ಅವರು ಅವಾಗೆ ಹೇಳಿದ್ದಾರೆ, ನಾವ್ ಯಾರು ಹೀರೋ ಮಾಡಲ್ಲ, ನಮ್ಗೆ ನಾವೇ ಹೀರೋ ಆಗ್ಬೇಕು ಅಂತ. ಹೌದು ಸರ್. ಅದು ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಯಶ್ ಅವರ ಇವತ್ತು ಹುಟ್ಟು ಹಬ್ಬ, ಒಂದ್ ಕಡೆ ಇವತ್ತು ಸ್ಪೆಷಲ್ ಡೇ ಅವರಿಗೆ. ಅದ್ರ ಜೊತೆಗೆ ಟೀಸರ್ ಕೂಡ ರಿಲೀಸ್ ಆಯ್ತು. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗ್ತಿದ್ದ ಆಕೆ ಮಿಲಿಯನ್ ವ್ಯೂಸ್ ಪಡಿತಾ ಇದೆ. ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಆಯ್ತು ಸರ್ ನಿಜವಾಗ್ಲೂ. ನಾನ್ ಬೆಳಿಗ್ಗೆನೆ ನೆನ್ನೆಯಿಂದಾನು ವೇಟ್ ಮಾಡ್ತಾ ಇದ್ದೆ ಸರ್, ಎಷ್ಟೊತ್ತು ಬರುತ್ತೆ ಅಂತ. ಬೆಳಿಗ್ಗೆ ನೋಡಿ ಫಸ್ಟ್ ರಿಲೀಸ್ ಆಗಿದ ತಕ್ಷಣ ನೋಡಿದೆ, ತುಂಬಾ ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು ಪ್ರವೀಣ್ ಅವರೇ, ರಾಜೇಶ್ ಅವರ ಕರೆ ಮಾಡಿದ್ದಕ್ಕೆ. ಒಂದು ಕಡೆ ಗಮನಿಸ್ತಾ ಹೋದ್ರೆ ನೋಡಿ, ಅಭಿಮಾನಿಗಳು ಎಲ್ಲರೂ ಕೂಡ ಕರೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕಿರಾತಕ ಸಿನಿಮಾದಿಂದ ಆರಂಭ ಆಗಿರುವಂತಹ ಈ ಅಭಿಮಾನಿಗಳ ಬಳಗ ಇದೆಯಲ್ಲ, ಟಾಕ್ಸಿಕ್ ವರೆಗೂ ಕೂಡ ಬಂದು ನಿಂತಿದ್ದಾರೆ. ಅಷ್ಟರ ಮಟ್ಟಿಗೆ ಪ್ರೀತಿ ವಿಶ್ವಾಸವನ್ನ, ಅದರ ಜೊತೆಗೆ ಅವರ ಸಿನಿಮಾ ಡೈಲಾಗ್ಗಳಾಗಿರ್ಬೋದು, ಅವರ ಒಂದಿಷ್ಟು ಸ್ಟೈಲ್ ಆಗಿರ್ಬೋದು, ಅವರ ಯೂನಿಕ್ ಒಂದಿಷ್ಟು ಮಾತುಗ ಆಗಿರ್ಬೋದು. ಅಂತಂದ್ರೆ ಯಶ್ ಅವರು ಅಂತಂದ್ರೆ ಕೇವಲ ಅವರ ಸಿನಿಮಾಗಳನ್ನ ನೋಡಿ ಪ್ರೀತಿಸಿದವರಲ್ಲ, ಅವರ ಮೋಟಿವೇಶನ್, ಅವರ ಮಾತುಗಳು, ಅವರು ನಡೆದ ಬಂದ ಹಾದಿ, ಸಮಾಜಕ್ಕೆ ಯಾವ ರೀತಿಯಾಗಿ ನಾವು ಇರಬೇಕು ಅನ್ನೋದನ್ನ ಬಹಳಷ್ಟು ಸಾರಿ ಹೇಳ್ತಿರ್ತಾರೆ. ಸೊ ನೋಡಿ, ತಂದೆ ತಾಯಿಗೆ ನಾವು ಯಾವ ರೀತಿಯಾಗಿ ನೋಡ್ಕೊಳ್ಬೇಕು, ತಂದೆ ತಾಯಿ ಯಾವ ರೀತಿಯಾಗಿ ನಾವು ಕಾಣಬೇಕು ಅನ್ನೋದನ್ನ ಯಶ್ ಅವರು ಪ್ರತಿ ಬಾರಿಯೂ ಕೂಡ ಗಮನಿಸ್ತಾ ಹೋದ್ರೆ ನೋಡಿ, ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬೆಳೆದು ಇದೀಗ ಎಷ್ಟರ ಮಟ್ಟಿಗೆ ಒಂದಿಷ್ಟು ಹವಾವನ್ನು ಮಾಡಿದ್ದಾರೆ ಅಂತಂದರೆ, ಅದಕ್ಕೆಲ್ಲ ಹೇಳ್ತಾ ಇದ್ರು ಅಂತೆ. ಅವರು ಯಾವಾಗಲೂ ಕೂಡ ಹೇಳ್ತಾ ಇದ್ರು, ಕನಸು ಕಾಣ್ರಿ, ಕನಸು ಕಾಣಿ, ಆದರೆ ಆ ಕನಸಿಗೆ ಯಾವತ್ತೂ ಕೂಡ ಕೋಟೆ ಹಾಕಕ್ಕೆ ಹೋಗ್ಬೇಡಿ. ಸೊ ಅಷ್ಟರ ಮಟ್ಟಿಗೆ ಪ್ರೀತಿಯನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಎಸ್, ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ 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 ಸರ್, ನಮಸ್ತೆ. ನಮಸ್ಕಾರ ರೀ. ಎಲ್ಲಿಂದ ಕರೆ ಮಾಡಿರಿ? ಬೈಲೊಂಗಲಿದ್ರಿ. ಬೈಲವಂಗಲ. ತಮ್ಮ ಹೆಸರ್ರಿ? ಬೆಳಗಾವಿ ಡಿಸ್ಟ್ರಿಕ್ಟ್ ರೀ. ಹಾ, ಹೇಳ್ರಿ ವಿಜಯ್ ಅವ್ರ, ಹೆಂಗದ್ರಿ? ಆರಾಮದವ್ರಿ, ನೀವ್ರಿ? ನಾವು ಆರಾಮ್ ನೋಡ್ರಿ. ಹಾನ್ರಿ. KGF ಬಗ್ಗೆ ಅಂತ ಒಂದು ಡೈಲಾಗ್ ಇದಿತ್ರಿ. ಹಾ, ಬಡ್ರಿ ಬಡಿಲ್ರಿ? ಹಾ, ಐ ಥಿಂಕ್ ಯು ಆರ್ ಡ್ಯಾಡ್, ಐ ಆಮ್ ಯುವರ್ ಡ್ಯಾಡ್. ನೋಡಿದ್ರ ಟೀಸರ್ ಹೆಂಗಿದೆ? ನಾ ಟೀಸರ್ ನೋಡಿನ್ರಿ, ಭಾರಿ ಐತ್ರಿ, ಏಕ್ ನಂಬರ್ ರೀ.
ಅಷ್ಟು ರೆಕಾರ್ಡ್ಗಳು ಅಲ್ಲ RIP ಹಾಕ್ತಾವ್ರಿ 100 RIP ಹಾಕ್ತಾವ್ರಿ ಅವ್ನವನ್ನ ಈ ಸಲ ಬ್ಯಾರೇನಾರ ಇದರಿ ಈ ಸಲ ರೆಕಾರ್ಡ್ ಬ್ರೇಕ್ ರೀ ಹಂಗಂದ್ರ ಅಷ್ಟು ಕಟ್ಟು ರೆಕಾರ್ಡ್ ಬೇಕ್ರಿ ಆಲ್ ಇಂಡಿಯಾ ತುಂಬಾ ದೊಡ್ಡ ಹವಾ ಹಾಕತ್ರಿ ಅದು ವರ್ಲ್ಡ್ ವೈಡ್ ತುಂಬಾ ಎಲ್ಲ ದೊಡ್ಡ ಹವಾನ ಹಾಕತ್ರಿ ಅದು ಅಂದ್ರ ಫುಲ್ ಜೋರ್ ಐತ್ರಿ ಹಂಗಂದ್ರ ಇಷ್ಟೇ ಸಲ ಕ್ರಿಯೇಟ್ ಮಾಡ್ತೀವಿ ಕನ್ನಡ ಸಿನಿಮಾ ಒಂದ್ ಲೆವೆಲ್ ಬೆಳೆಸು ಅಂತ ನೆಕ್ಸ್ಟ್ ಬಾಸ್ ಹೇಳಿದ್ರಿ ಹಂಗ ಹಾಕತ್ರಿ ಅದ ಬರೀ ನಾವು KGF ನೋಡಿ ಹಂಗ್ ಮಾತಾಡ್ತಿದೇವ್ರಿ ಈಗ ಟಾಕ್ಸಿಕ್ ಟೀಸರ್ ನೋಡಿ ಹೆಂಗೈತೆ ಅನ್ಸ್ತಾರ್ರಿ ಅದನ್ನ ನೋಡೇನ್ರಿ ನಾನ ಫಸ್ಟ್ ನೋಡ್ದಾರಿ ಹಾ ಅದನ್ನ ನೋಡ್ ನಾ ನಿಮ್ಗೆ ಹೇಳೇನ್ರಿ ಈಗ ರಾಕಿಂಗ್ ಸ್ಟಾರ್ ಯಶ್ ಅವರ ದೊಡ್ಡ ಅಭಿಮಾನಿ ಅನ್ಸುತ್ತೆ ಯಾವ ಸಿನಿಮಾ ನೋಡಿದ್ರಿ ಫಸ್ಟ್ ನಾ ಫಸ್ಟ್ ನೋಡಿದ್ರಿ ರಾಜ ಹೊಲಿರಿ ಹಾ